ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಆಲ್ ನೇಷನ್ ವರ್ಷಿಪ್ ಸೆಂಟರ್ ಸಭೆಯ ಮುಖಾಂತರವಾಗಿ ಹಾಗೂ ಜೀವದ ರೊಟ್ಟಿಯ ಕಾರ್ಯಕ್ರಮದ ಮುಖಾಂತರವಾಗಿ ನಿಮ್ಮೆಲ್ಲರನ್ನು ನೋಡಲು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂಥ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ನೋಡ್ಕೊಳ್ಳೋಣ. ಈಗಿನ ಅದರಲ್ಲಿ ಬರೆಯಲ್ಪಟ್ಟಿದ್ದು ನೋಡಿದ್ರೆ ಒಬ್ಬ ಭಿಕ್ಷುಗಾರನು ಮತ್ತು ಐಶ್ವರ್ಯವಂತನ ಕುರಿತಾಗಿ ಮತ್ತು ಭೋಗ ಪುರುಷನ ಕುರಿತಾಗಿ ಬರೆಯಲ್ಪಟ್ಟಿದೆ. ನಾವು ಆ ವಚನ ನೋಡಿಕೊಂಡ ಸಮಯದಲ್ಲಿ ಲೂಕನ ಬರೆದ ಸುವಾರ್ತೆ 16, 19, 20 ನೋಡಿಕೊಳ್ಳೋಣ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರು ಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಅವನ ಮನೆಯ ಬಾಗಿಲಲ್ಲಿ ಒಬ್ಬ ಭಿಕ್ಷುಕನಗಾರನು ಬಿದ್ದುಕೊಂಡಿದ್ದನು. ಇವನು ಮೈತುಂಬ ಹುಣ್ಣಿದ್ದವನು. ಐಶ್ವರ್ಯವಂತನು ಮೇಜಿನಿಂದ ಬಿದ್ದ ಎಂಜಿಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವವು. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷುಗಾರನ ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದನು. ನಾವು ನೋಡ್ತಾ ಇದ್ದೇವೆ. ಇನ್ನು ವಚನ ಅದು ಮುಂದೆ ಬಹಳ ದೊಡ್ಡದಾಗಿದ್ದಾರೆ. ನಾವು ಸ್ವಲ್ಪ ಸಮಯದಲ್ಲಿ ಇದು ವಚನ ಧ್ಯಾನ ಮಾಡಿಕೊಳ್ಳೋಣ. ಇಲ್ಲಿ ಇಬ್ಬರು ಜನ ವಿಷಯದಲ್ಲಿ ನೋಡ್ತಾ ಇದ್ದೇವೆ. ಏನು ಕೇಳಿದ್ರ, ಐಶ್ವರ್ಯವಂತ ಮತ್ತು ಭೋಗ ಪುರುಷ. ಇಲ್ಲಿ ಕೇಳಿದ್ರ ಭಿಕ್ಷುಗಾರನ ಕೆಲಸ ಏನು ಕೇಳಿದ್ರ, ಐಶ್ವರ್ಯವಂತನ ಮನೆ ಬಾಗಿಲಲ್ಲಿ ಅಥವಾ ಅವನ ಮನೆ ಕಾಂಪೌಂಡ್ ಹೊರಗಡೆ ಕುಳಿತುಕೊಂಡು ಅವನು ತಿಂದು ಬಿಟ್ಟಿರುವಂತ ಎಂಜಲನ್ನು ಅವನು ತಿಂದು ಬದುಕುವಂತವನಾಗಿದ್ದನು. ಮತ್ತು ಆ ಭಿಕ್ಷುಗಾರನಿಗೆ ಏನಾಗಿತ್ತು ಅಂತ ಕೇಳಿದ್ರ, ಮೈ ತುಂಬೆಲ್ಲ ಹುಣ್ಣುಗಳು ಮತ್ತು ಗಾಯಗಳಾಗಿದ್ದು. ಆ ಗಾಯಗಳನ್ನು ಮತ್ತು ಹುಣ್ಣುಗಳನ್ನು ಬೀದಿ ನಾಯಿಗಳು ಬಂದು ಕಡೆ ಅದು ನೆಕ್ತಾ ಇದ್ವು. ಅಷ್ಟೊಂದು ಅವನು ಕಷ್ಟ ಪಡ್ತಾ ಇದ್ದ. ಯಾಕೆ ಕೇಳಿದ್ರ, ಭಿಕ್ಷುಗಾರನೇ. ತಿನ್ನಲಿಕ್ಕೆ ಆಹಾರ ಇಲ್ಲ, ಇರಲಿಕ್ಕೆ ಮನೆ ಇಲ್ಲ. ಅದರ ಹೊಟ್ಟೆ ಮೊದಲು ತುಂಬೋದಕ್ಕೋಸ್ಕರವಾಗಿ ಅದು ಐಶ್ವರ್ಯವಂತನ ಮನೆಯ ಬಾಗಿಲಲ್ಲಿ ಪ್ರತಿದಿನ ಕುಳಿತುಕೊಳ್ಳುವಂತನಾಗಿದ್ದನು. ಆದರೆ ಒಂದು ದಿನ ಏನಕ್ಕೆ ಕೇಳಿದ್ರ, ಐಶ್ವರ್ಯವಂತನ ಮನೆಯಲ್ಲಿ ಕೂತ್ಕೊಳ್ಳುವಂತ ಭಿಕ್ಷುಗಾರನಿಗೆ ಮರಣ ಬಂದಕ್ಕೆ ಸತ್ ಬಿಡ್ತಾನ. ಸತ್ ಬಿಟ್ಟ ಮೇಲೆ ಅವನೇ ಮತ್ತು ಶರೀರ ಬೇರೆ ಆಗುತ್ತೆ ಮತ್ತು ಆತ್ಮ ಬೇರೆಯಾಗಿ ಮಾರ್ಪಡ್ತೈತೆ. ಅದಕ್ಕಾಗಿ ಸ್ವಲ್ಪ ಸಮಯದ ನಂತರ ಅಥವಾ ಕೆಲವು ವರ್ಷಗಳ ನಂತರ ಮತ್ತು ಐಶ್ವರ್ಯವಂತನು ಕೂಡ ಸಾಯ್ತಾನೆ. ಐಶ್ವರ್ಯ ಸತ್ತಾಗ ಅಲ್ಲಿ ಏನಾಗ್ತದೆ ಅಂತ ಕೇಳಿದ್ರ, ಅವನ ಆತ್ಮ ಕೂಡ ಬೇರೆ ಆಗುತ್ತೆ ಮತ್ತು ಶರೀರ ಬೇರೆ ಆಗಿ ಹೋಗುವಾಗ ಅವನ ಭಿಕ್ಷುಗಾರನ ಆತ್ಮ ಅಬ್ರಹಾಮನ ಎದೆಗೆ ಒರಗಿಕೊಂಡಿರೋದನ್ನ ನೋಡ್ತಾನೆ. ಯಾರು ಕೇಳಿದ್ರೆ, ಐಶ್ವರ್ಯವಂತನು. ಅವಾಗ ಐಶ್ವರ್ಯವಂತನು ಪಾತಾಳದಲ್ಲಿರ್ತಾನ, ಭಿಕ್ಷುಗಾರನು ಪರದೇಶಿಯಲ್ಲಿ ಇದ್ದಿರ್ತಾನೆ. ಅದಕ್ಕಾಗಿ ನೋಡಿ ಅವಾಗ ಹೇಳ್ತಾನ, ಐಶ್ವರ್ಯವಂತನ ಹೇಳ್ತಾನೆ ಏನ್ ಕೇಳಿದ್ರ, ಅಯ್ಯೋ ಒದರಾಳ್ತಾನೆ. ಯಾಕೆ ಕೇಳಿದ್ರ, ನರಕ ಮತ್ತು ಪರಲೋಕ ಎರಡಿದೆ. ಕೇಳಿದ್ರೆ ನರಕದಲ್ಲಿ ಬೆಂಕಿ, ಗಂಧಕ, ಹುಳಗಳು, ಅಲ್ಲಿ ಸಾವಿಲ್ಲ, ಅಲ್ಲಿ ನಿದ್ದೆ ಇಲ್ಲ, ಸಮಾಧಾನ ಏನೂ ಇಲ್ಲ. ಕೇಳಿದ್ರೆ ಬರೀ ತೊಂದರೆ ಅನುಭವಿಸ್ಬೇಕಾಗಿದೆ. ಅದಕ್ಕಾಗಿ ಓದಿರ್ತಾನೆ. ಏನ್ ಕೇಳಿದ್ರ, ನೀನು ನನ್ನ ಮನೆ ಮುಂದೆ ಕುತ್ಕೊಂಡು ಭಿಕ್ಷಾ ಬೀಳ್ತಾ ಇದ್ದಲ್ಲ, ನಾನು ತಿಂದ್ಬಿಟ್ಟು ಜೀವನ ತಿಂದು ಬದುಕಿದಾನಲ್ಲ, ಅವನಿಗೆ ಅಂಥದ್ದೊಂದು ದೊಡ್ಡ ಸ್ಥಾನ ಸಿಕ್ಕಿದ, ನನಗೇನು ಸಿಕ್ತ ಅಂತೇಳಿ ಅವನಲ್ಲಿ ನರಕದಲ್ಲಿ ಕುತ್ಕೊಂಡು ಒದರ್ತಾ ಇದ್ದಾನ. ಅದಕ್ಕಾಗಿ ಅವನ ಒದರುವಂತಹ ಸಮಯದಲ್ಲಿ ಕೇಳುವಂತಹ ಸಮಯದಲ್ಲಿ ಅಬ್ರಹಾಮನೇ ಅವನನ್ನ ನನ್ನ ಕಡೆ ಕಳಿಸಿಕೊಡು ಅಂತ. ಯಾಕೆ ಹೇಳಿದ್ರ, ನನಗಿಲ್ಲಿ ಉರಿ ಮತ್ತು ಯಾತನೆಯನ್ನ ತರಗೊಳಕ್ ಆಗ್ತಾ ಇಲ್ಲ. ನನಗೆ ಸಂಕಟ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ, ಮತ್ತು ನನಗೆ ನೋವು ಆಗ್ತಾ ಇದೆ. ಅವನ ತುದಿ ಬೆರಳನ್ನು ನೀರಿನಲ್ಲಿ ಎತ್ತಿ ನನ್ನ ನ್ಯಾಲಿಗೆಯ ಒಂದೇ ಹನಿಯನ್ನು ನೆಲಗೆ ಬೀಳಲಿ ನನಗೆ ತಂಪಾಗ್ತದೆ ಹೇಳಿದಾಗ ಅಬ್ರಹಾಮನ ಹೇಳ್ತಾನೆ, ಇಲ್ಲ ಬರಕ್ಕಾಗಲ್ಲ ಅಂತ ಹೇಳ್ತಾನೆ. ಅವನು ಯಾಕಲ್ಲಿದ್ದಾನ ಅಂತ ಕೇಳಿದ್ರು ಅರ್ಥ ಏನ್ ಕೇಳಿದ್ರ, ಭಿಕ್ಷುಗಾರನ ನರಕದಲ್ಲಿದ್ದಾನ ಮತ್ತು ಭಿಕ್ಷುಗಾರನು ಪರಲೋಕದಲ್ಲಿದ್ದಾನ ಮತ್ತು ಐಶ್ವರ್ಯವಂತ ನರಕದಲ್ಲಿ ಯಾಕಿದ್ದಾನ ಅಂತ ಕೇಳಿದ್ರ, ಅವನಿಗೆ ಏನಾಗಿದೆ ಅಂತ ಕೇಳಿದ್ರೆ, ಅಲ್ಲಿ ಐಶ್ವರ್ಯವಂತನು ಈ ಲೋಕದಲ್ಲಿರುವಾಗ ಅನೇಕ ಭೋಗಗಳನ್ನು, ಆಸ್ತಿ, ಅಂತಸ್ತು, ಸುಖ, ಸಮಾಧಾನ ಎಲ್ಲ ಯಾರಿಗೂ ಏನು ಕೊಡ್ಲೆ ಹಾಗೆ ಬದುಕಿ ಜಿಗಿದಾಡಿ ಅವನು ಇದ್ದಾನ. ಆದ್ರ ಒಬ್ಬ ಭಿಕ್ಷುಗಾರನ ಹೆಂಗಿರ್ತಾನ ಅಂತ ಕೇಳಿದ್ರ, ಪಾಪ ಅವನಿಗೆ ಯಾವ್ದು ನಿದ್ದೆನೂ ಇಲ್ಲ ಮತ್ತು ಸಮಾಧಾನ ಇಲ್ಲ, ಊಟ ಇಲ್ಲ, ಮಕ್ಕಳೋದಕ್ಕಾಗಲಿ ಇರೋದಕ್ಕಾಗಿ ಮನೆ ಇಲ್ಲ. ಅದಕ್ಕಾಗಿ ಅಷ್ಟೊಂದು ಕಷ್ಟಪಡುವಂತ ವ್ಯಕ್ತಿ ಆಗಿದ್ದಾನೆ. ಯಾರು ಕೇಳಿದ್ರೆ, ಭಿಕ್ಷುಗಾರನು. ಅದಕ್ಕಾಗಿ ಅವನಿಗೆ ಅಲ್ಲಿ ಪರಲೋಕದಲ್ಲಿ ಬಹಳ ಸಂತೋಷ, ಸಮಾಧಾನ ಸಿಗ್ತದಕ್ಕಾಗಿ ಅದಕ್ಕೆ ಅಬ್ರಹಾಮನ ಒಪ್ಕೊಳ್ಳೋದಿಲ್ಲ. ಕೇಳಿದ್ರೆ ಬರಕ್ಕಾಗುತ್ತೆ ಹೇಳಿದಾಗ, ಅಯ್ಯೋ ಅಬ್ರಹಾಮನೇ, ನಾನಾದ್ರೂ ಈ ಯಾತನೆ ಪಡ್ತಾ ಇದ್ದೇನೆ, ಮತ್ತ ನನ್ನ ಹಾಗೆ ಏನ್ ಕೇಳಿದ್ರ ಇನ್ನು ಅಣ್ಣ ತಮ್ಮರಿದ್ದಾರ, ಅವರಿಗೆ ಆದ್ರೂ ಹೋಗಿ ಹೇಳ್ಬರೋದಕ್ಕೋಸ್ಕರ ಅವನನ್ನು ಕಳಿಸ್ಕೊಡ್ತಾಯಿಲ್ಲ. ಇಲ್ಲಿ ಬಂದವ್ರು ಮತ್ತೆ ತಿರ್ಗ ಹೋಗಕ್ಕಾಗುದಿಲ್ಲ. ಆದ್ರೆ ಒಂದು ಧರ್ಮಶಾಸ್ತ್ರ, ಸತ್ಯವೇದ ಇದೆ, ಅದನ್ನ ಓದಿ ಅದು ತಿಳ್ಕೊಂಡು ಅವ್ರನ್ನ ಸರಿಯಾಗಿ ನಡ್ಕೊಳ್ಳಿ. ಇಲ್ಲಾಂತ ಅವರು ಕೂಡ ಹೆಂಗ್ ಕೇಳಿದ್ರೆ ನಿನ್ನೆ ಹಾಗೆ ನರಕಕ್ಕೆ ಬರುವಂತ. ಅದಕ್ಕಾಗಿ ಇದ್ರ ಅರ್ಥ ಏನ್ ಕೇಳಿದ್ರ, ನಾವು ಈ ಲೋಕದ ಇರುವಾಗ
ಕೆಲವೊಂದು ವಿಷಯದಲ್ಲಿ ನಾವು ತಗ್ಗಿ ಬಗ್ಗಿ ಕೇಳಿದ್ರೆ ಎಲ್ಲ ಸಣ್ಣವರು ದೊಡ್ಡವರು ಕೂಡ ಹೆಂಗಿರ್ಬೇಕು, ಸಣ್ಣ ಕೂಡ ಹೆಂಗಿರ್ಬೇಕು, ಊಟ ಮಾಡೋ ವಿಷಯದಲ್ಲಿ ಹೆಂಗಿರ್ಬೇಕು, ಎಲ್ಲ ವಿಷಯದಲ್ಲಿ ನಾವು ಹೆಂಗಿರ್ಬೇಕು ಅಂತ ತಿಳ್ಕೊಂಡು ನಾವು ನಡೆಯುವಾಗ ಕೇಳಿದ್ರೆ ದೇವರು ಬಂದ ನಮ್ಗೆ ಸರಿಯಾದ ನಡೆಸ್ತಾನೆ. ನಾವು ಗರ್ವ ಮತ್ತು ಸೊಕ್ಕದಿಂದ ನಡೆಯುವಾಗ ನಾವು ಇದನ್ನ ಮಾಡಿ ಕೇಳಿದ್ರೆ ದೇವರು ನಮಗೆ ಕೇಳಿದ್ರೆ ಅದೊಂದು ಜನ ಕೇಳಿದ್ರೆ ಆತನ ಬರೋಣ ದಿನದಲ್ಲಿ ಅದನ್ನು ನಮಗೆ ನ್ಯಾಯತೀರಿಸ್ತಾನೆ. ಅದಕ್ಕಾಗಿ ನಾವು ಕೇಳಿದ್ರೆ ಭಿಕ್ಷುಗಾರನ ಈ ಲೋಕದಲ್ಲಿ ಅನೇಕ ಕಷ್ಟ ಅನುಭವಿಸಿದ, ಸ್ವರ್ಗದಲ್ಲಿ ನಮ್ಮ ಸಮಾಧಾನ ಉಳ್ಕೊಂಡಿದ್ದಾನೆ. ಆಶೀರ್ವಾದ ಅನೇಕ ಭೋಗಗಳನ್ನು ಅನುಭವಿಸಿದ, ಅದನ್ನು ಹೋಗಿ ನರಕ ಬಿದ್ದ. ಅದಕ್ಕಾಗಿ ನಾವು ಕೂಡ ಹೆಂಗೆ ಕೇಳಿದ್ರೆ ಇರುವಂತಹ ಸಮಯದಲ್ಲಿ ಇರುವಂತಹ ಒಂದು ವೇಳೆಯಲ್ಲಿ ಕೇಳಿದ್ರೆ ನಾವು ಕ್ರಿಸ್ತನಿಗಾಗಿ ಅಥವಾ ದೇವರಿಗಾಗಿ, ಜನರಿಗೋಸ್ಕರವಾಗಿ ಅಥವಾ ಬಡವರಿಗೋಸ್ಕರವಾಗಿ ಮತ್ತು ನಾವು ಸ್ವಲ್ಪ ಹೊತ್ತು ನಾವೇನಾದರೂ ಅವ್ರಿಗೋಸ್ಕರವಾಗಿ ಸಹಾಯ ಮಾಡುತ್ತಾ, ಅವ್ರಿಗೋಸ್ಕರವಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾ, ಅವ್ರಿಗೋಸ್ಕರವಾಗಿ ನಾವು ಅನೇಕ ಕಾರ್ಯಗಳನ್ನು ಮಾಡುತ್ತಾ ಇರುವಾಗ ದೇವರು ನಮ್ಮನ್ನು ಏನು ಮಾಡ್ತಾನೆ ಕೇಳಿದ್ರೆ ಹೆಚ್ಚಾಗಿ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಅದಕ್ಕಾಗಿ ನಾವು ಯಾರು ಕೂಡ ಆ ಥರ ಆಗೋದು ಬೇಡ. ನಾವು ಕೂಡ ನಾವು ಕರುಣೆ ಉಳ್ಳವರಾಗಿ, ಪ್ರೀತಿ ಉಳ್ಳವರಾಗಿ ನಾವು ಇರೋಣದಕ್ಕಾಗಿ ನಾವು ಸಮಯದಲ್ಲಿ ನಾವು ಕಣ್ಣುಗಳ ಮುಂಚೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ಪವಿತ್ರಾತ್ಮನೇ ಯೇಸುವೇ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ಕರ್ತನ ದೇವರೇ, ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಕರ್ತನೆ ಸ್ವಾಮಿ ದೇವರನ್ನು ನೋಡ್ಕೊಂಡಿದ್ದಪ್ಪ. ಕರ್ತನೆ ಸ್ವಾಮಿ ಯೇಸು ಸ್ವಾಮಿ ದೇವರೇ, ಭಿಕ್ಷುಗಾರನು ಮತ್ತು ಭೋಗ ಪೋಷಣ ವಿಷಯದಲ್ಲಿ ಕರ್ತನ ಯೇಸುವೆ ಬಹಳ ಸ್ಪಷ್ಟವಾಗಿ ಬಲಪಡಿದ ಕರ್ತನೆ ಸ್ವಾಮಿ ಹೇಳುವಂಥ ಮಾತು ಅದೊಂದು ದುಷ್ಟಾಂತ. ಕರ್ತನೆ ಸ್ವಾಮಿ ದೇವರೇ, ಪವಿತ್ರಾತ್ಮನೇ ಯೇಸುವೆ, ಭಿಕ್ಷುಗಾರನು ಪರಲೋಕದಲ್ಲಿ ಹೋಗಿ ಕುಳಿತುಕೊಂಡನಪ್ಪ, ಅಬ್ರಹಾಮನ ದೇವರಿದ್ದಾನಪ್ಪ. ಕರ್ತನೆ ಭೋಗ ಪುರುಷನ ನರಕದಲ್ಲಿ ವಚನ ಪಡ್ತಾನಪ್ಪ. ಕರ್ತರಿಸುವೆ ನಾವು ಕೂಡ ಯಾರು ಕರ್ತರಿಸುವೆ ಭೋಗ ಪುರುಷನ ಹಾಗೆ ಜೀವಿಸೋದು ಬೇಡ, ಭೋಗ ಪುರುಷನ ಹಾಗೆ ಕರ್ತರಿಸುವೆ ಬದುಕೋದು ಬೇಡ. ನಾವು ಇರುವುದರಲ್ಲಿ ತೃಪ್ತರಾಗಿದ್ದು ಕರ್ತನೆ ಅನೇಕ ಜನ ಸಹಾಯ ಮಾಡುವಂತರಾಗಿ, ಕರ ತೋರಿಸುವಂತರಾಗಿರುವಂತೆ ಸಹಾಯ ಮಾಡಿದವರೇ, ಎರಡನೇ ಬರೋದಲ್ಲಿ ನಿನ್ನ ಹಸ್ತದಲ್ಲಿ ಕರ್ತರಿಸು, ನಿನ್ನ ಹೆಸರಿನಲ್ಲಿ ಕರ್ತಂದ ಜೀವನ ಸಹಾಯ ಮಾಡು, ನಿನ್ನ ಹೆಸರಿನಲ್ಲಿ ಆಶೀರ್ವಾದ ಸಹಾಯ ಮಾಡು. ನಮ್ಮನ್ನು ನಡೆಸಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.